ಶಿವಮೊಗ್ಗ ಟು ಮುಂಬೈ ಮೊಟ್ಟ ಮೊದಲ ಬಾರಿ ಏರ್ ಲಿಫ್ಟ್ ಅನ್ನ ಮಾಡಲಾಗಿದೆ. ಮೆದುಳು ಜ್ವರದಿಂದ ಬಳಲ್ತಾ ಇದ್ದ ಯುವತಿ ಮಾನ್ಯಾನನ್ನ ಏರ್ ಲಿಫ್ಟ್ ಮಾಡಲಾಗಿದೆ. ಶಿವಮೊಗ್ಗ ಟು ಮುಂಬೈ ಮೊಟ್ಟ ಮೊದಲ ಬಾರಿಗೆ ಏರ್ ಲಿಫ್ಟ್ ಮಾಡಲಾಗಿದೆ. ಮೆದುಳು ಜ್ವರದಿಂದ ಈ ಯುವತಿ ಬಳಲ್ತಾ ಇದ್ರು, ಅವ್ರನ್ನ ಸದ್ಯಕ್ಕೆ ಏರ್ ಲಿಫ್ಟ್ ಮಾಡಲಾಗಿದೆ. ಝೀರೋ ಟ್ರಾಫಿಕ್ ಮೂಲಕ ಮಾನ್ಯ ಏರ್ಪೋರ್ಟ್ಗೆ ರವಾನೆ ಕೂಡ ಮಾಡಲಾಗಿದೆ. ಶಿವಮೊಗ್ಗ ಖಾಸಗಿ ಆಸ್ಪತ್ರೆಯಿಂದ ಮುಂಬೈನ ರಿಲಯನ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಮನೋಜ್ ಹಾಗೂ ಮನಿಷಾ ದಂಪತಿಯ ಪುತ್ರಿ ಮಾನ್ಯ ಕಳೆದ ಕೆಲವು ದಿನಗಳಿಂದ ಡೆಂಗಿ ಜ್ವರದಿಂದ ಮಾನ್ಯ ಬಳಲ್ತಾ ಇದ್ಲು. ಮೆದುಳು ಜ್ವರದಿಂದ ಈ ಯುವತಿ ಏನಿದ್ದಾಳೆ ಬಳಲ್ತಾ ಇದ್ಲು, ಅವಳಿಗೆ ಚಿಕಿತ್ಸೆ ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಚಿಕಿತ್ಸೆಯನ್ನ ನೀಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇತ್ತು. ಹಾಗಾಗಿ ಆಕೆನ ಮುಂಬೈಗೆ ಶಿಫ್ಟ್ ಮಾಡುವಂತ ಅನಿವಾರ್ಯತೆ ಕೂಡ ಇತ್ತು. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಝೀರೋ ಟ್ರಾಫಿಕ್ ನಲ್ಲಿ ಆ ಯುವತಿಯನ್ನ ಶಿಫ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಸದ್ಯಕ್ಕೆ ಅಲ್ಲಿ ಚಿಕಿತ್ಸೆಯನ್ನು ಕೂಡ ಮುಂಬೈ ರಿಲಯನ್ಸ್ ಆಸ್ಪತ್ರೆಯಲ್ಲಿ ನೀಡಲಾಗ್ತಾ ಇದೆ. ಮನೋಜ್ ಹಾಗೂ ಮನಿಷಾ ದಂಪತಿಯ ಪುತ್ರಿ ಮಾನ್ಯ ಗಂಭೀರವಾಗಿ ಅಸ್ವಸ್ಥರಾಗಿದ್ರು. ಅವರ ಪರಿಸ್ಥಿತಿ ಬಹಳ ಕಠಿಣವಾಗಿತ್ತು. ಇಲ್ಲಿ ಚಿಕಿತ್ಸೆಯನ್ನ ನೀಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೆಲವೊಂದಿಷ್ಟು ಬೇರೆ ರೀತಿಯ ಚಿಕಿತ್ಸೆಗಳ ಅವಶ್ಯಕತೆ ಇದ್ದಿದ್ದರಿಂದ ಮುಂಬೈಗೆ ಶಿಫ್ಟ್ ಮಾಡಬೇಕಾಗಿತ್ತು. ಅನಿವಾರ್ಯವಾಗಿದ್ದರಿಂದ ಝೀರೋ ಟ್ರಾಫಿಕ್ ನಲ್ಲಿ ಆಕೆನ ಏರ್ ಲಿಫ್ಟ್ ಮಾಡಲಾಗಿದೆ. ಮೊಟ್ಟ ಮೊದಲ ಬಾರಿಗೆ ಏರ್ ಲಿಫ್ಟ್, ಅದು ಕೂಡ ಶಿವಮೊಗ್ಗದಲ್ಲಿ ಈ ರೀತಿಯ ಏರ್ ಲಿಫ್ಟ್ ಮಾಡಿರೋದು ಇದೇ ಮೊಟ್ಟ ಮೊದಲ ಬಾರಿಗೆ. ಹೆಚ್ಚಿನ ಚಿಕಿತ್ಸೆಗಾಗಿ ವಿಮಾನದ ಮೂಲಕ ಮುಂಬೈಗೆ ಏರ್ ಲಿಫ್ಟ್ ಅನ್ನ ಮಾಡಲಾಗಿದೆ. ಮಾನ್ಯ ಆರೋಗ್ಯ ಸ್ಥಿತಿ ಗಂಭೀರವಾದ ಹಿನ್ನೆಲೆಯಲ್ಲಿ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ವೈದ್ಯರು ಸಲಹೆಯನ್ನು ಕೊಟ್ಟಿದ್ರು, ನೀವು ಇಲ್ಲ ಮುಂಬೈಗೆ ಶಿಫ್ಟ್ ಮಾಡಬೇಕಾಗತ್ತೆ, ಏಕೆಂದರೆ ಇಲ್ಲಿ ಆ ಕಾಯಿಲೆಗೆ ಬೇಕಾದಂತಹ ಚಿಕಿತ್ಸೆ ಇಲ್ಲಿ ಸಿಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಮುಂಬೈಗೆ ಶಿಫ್ಟ್ ಮಾಡಿ ಅಂತ ಆ ಪೋಷಕರಿಗೆ ಸಲಹೆಯನ್ನು ಕೊಡ್ತಾರೆ ವೈದ್ಯರು. ಆ ಸಲಹೆ ಮೇರೆಗೆ ಮುಂಬೈಗೆ ಸದ್ಯಕ್ಕೆ ಶಿಫ್ಟ್ ಮಾಡಲಾಗಿದೆ. ಮುಂಬೈನಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗುತ್ತೆ. ಏನೇನು ಬೇಕಾಗುತ್ತೆ ಆ ಮೆದುಳು ಜ್ವರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಟ್ರೀಟ್ಮೆಂಟ್ ಅನ್ನು ಅಲ್ಲಿ ನೀಡಲಾಗುತ್ತೆ. ಮಾನ್ಯ ಜೈನ್ ಅಂತ ಪೇಷಂಟ್ ಹೆಸರು. ಅವರು 21 ವರ್ಷದ ಹುಡುಗಿ. ಸೊ ಅವರು ರೀಸೆಂಟಾಗಿ ಮುಂಬೈಯಿಂದ ಬಂದ್ರಂತೆ. ಸೊ ಅಲ್ಲಿಂದ ಬಂದಾಗ ಜ್ವರ ಎಲ್ಲ ಶುರುವಾಗಿತ್ತು ಅಂತ ಮಾತಾಡ್ತಾರೆ. ಆಲ್ಮೋಸ್ಟ್ 7 ಡೇಸ್ ಆಫ್ ಇಲ್ನೆಸ್ ಅಂತ ಹೇಳ್ತೀವಿ. ಅಂದರೆ ಜ್ವರ ಎಲ್ಲ ಬಂದು 7 ಡೇಸ್ ಆಗಿದೆ ಅಂತಂದು ಹೇಳ್ತಾರೆ. ಸೊ ನಾವಿಲ್ಲಿ ಇನಿಷಿಯಲಿ ಅವರು ಲೋಕಲ್ ಇಲ್ಲೇ ಶಿವಮೊಗ್ಗದಲ್ಲೇ ಅಮೃತ ಲೈಫ್ ಲೈನ್ ಅಂತ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು. ಅಲ್ಲಿ ಡೆಂಗ್ಯೂ ಫೀವರ್ ಅಂತ ಡಯಾಗ್ನೋಸ್ ಮಾಡಿದ್ದು. ಸೊ ಡೆಂಗ್ಯೂ ಫೀವರ್ಗೆ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಆಗಿ ನಡೀತಾ ಇತ್ತು. ಓಕೆ, ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟಲ್ಲಿ ನಡೀತಾ ಇತ್ತು. ಸೊ ನಮಗೆ ನೆಕ್ಸ್ಟ್ 3 to 4 ಡೇಸ್ ಆದಮೇಲೆ ನಿನ್ನೆ ನಮಗೆ ಪೇಷಂಟ್ ಅಡ್ಮಿಟ್ ಆಗಿದ್ರು. ಯಾಕೆ ಅಂತಂದರೆ ಅಲ್ಲಿ ಸ್ವಲ್ಪ ಲಿವರ್ ಫೇಲ್ಯೂರ್ ಅಂತ ಅಥವಾ ಲಿವರ್ ಇಂಜುರಿ ಆಗಿರೋದು ಕಂಡು ಬಂತು ಬ್ಲಡ್ ಟೆಸ್ಟ್ಗಳಲ್ಲಿ. ಅದಾದಮೇಲೆ ಕಾನ್ಷಿಯಸ್ ಲೆವೆಲ್ ಸ್ವಲ್ಪ ಡೌನ್ ಆಯಿತು, ಮತ್ತು ಉಸಿರಾಟದ ಸ್ವಲ್ಪ ಏರುಪೇರು ಇತ್ತು. ಹಂಗಾಗಿ ನಮಗೆ ಈ ಕಡೆ ICU ಕೇರ್ ಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಅಂತ ಇಲ್ಲಿ ಶಿಫ್ಟ್ ಆಯಿದ್ರು ನಿನ್ನೆ. ಮಾನ್ಯ ಜೈನ್ ಅಂತ ಪೇಷಂಟ್ ಹೆಸರು. ಅವರು 21 ವರ್ಷದ ಹುಡುಗಿ. ಸೊ ಅವರು ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ. ಸದ್ಯಕ್ಕೆ ಯುವತಿಯ ಪರಿಸ್ಥಿತಿ ಯಾವ ರೀತಿ ಇದೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಹೇಗೆ? ಏನು ಆರೋಗ್ಯ ಸ್ಥಿತಿ ಗಂಭೀರಗೊಂಡ ಹಿನ್ನೆಲೆಯಲ್ಲಿ ವೈದ್ಯರ ಸಲಹೆಯಂತೆ ಮುಂಬೈಗೆ ಇದೀಗ ರವಾನಿಸಲಾಗಿರುವಂತದ್ದು. ಏನು ಮನೋಜ್ ಮತ್ತು ಮನಿಷಾ ದಂಪತಿಯ ಪುತ್ರಿಯಾಗಿರುವಂತಹ ಮಾನ್ಯ ಕಳೆದ ಕೆಲವು ದಿನಗಳಿಂದ ಕಳೆದ ಒಂದು ವಾರದಿಂದ ಅವರು ಮುಂಬೈನಲ್ಲಿ ಕೆಲಸ ಮಾಡ್ತಿದ್ರು. ಕಳೆದ ಒಂದು ವಾರದಿಂದ ಅವರು ಶಿವಮೊಗ್ಗಕ್ಕೆ ಬಂದಿದ್ರು. ಶಿವಮೊಗ್ಗಕ್ಕೆ ಜ್ವರ ಎಂದು ರೆಸ್ಟ್ಗೆಂದು ಬಂದಿದ್ದ ಮಾನ್ಯಳಿಗೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಳಿಕ ಅವಳಿಗೆ ಜ್ವರ ಮೆದುಳಿಗೆ ಏರಿದ ಕಾರಣದಿಂದಾಗಿ ಆಸ್ಪತ್ರೆ ಬದಲಾಯಿಸಲಾಗಿತ್ತು. ಆದ್ರೂ ಜ್ವರ ನಿಯಂತ್ರಣಕ್ಕೆ ಬಾರದೆ ಕರುಳಿನ ಸಮಸ್ಯೆ ಕೂಡ ಉಂಟಾಗಿತ್ತು. ಹೀಗಾಗಿ ಮುಂಬೈನ ಆಸ್ಪತ್ರೆಯಲ್ಲಿ ಕರುಳು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಅಂತ ಹೇಳಿ ನಿರ್ಧರಿಸಿ ಇದೀಗ ಮುಂಬೈನ ಏನು ರಿಲಯನ್ಸ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿರುವಂತದ್ದು. ಶಿವಮೊಗ್ಗದಿಂದ ಏನು ರಿಲಯನ್ಸ್ ನ ಏರೋಪ್ಲೇನ್ ಇದೆ, ಅದು ಏರ್ ಲಿಫ್ಟ್ ಮೂಲಕ ಆಕೆಯನ್ನ ಇದೀಗ ಏರ್ ಲಿಫ್ಟ್ ಮಾಡಲಾಗಿರುವಂತದ್ದು, ಮುಂಬೈಗೆ ಕರೆದೊಯ್ಯಲಾಗಿತ್ತು. ನಮ್ಮ ಫ್ಯಾಮಿಲಿ ಜೊತೆ ಇರಲೆಂದು ವೃತ್ತಿಯಲ್ಲಿ ಇಂಟೀರಿಯರ್ ಡಿಸೈನ್ ಆಗಿರುವ ಮಾನ್ಯ ಶಿವಮೊಗ್ಗಕ್ಕೆ ಆಗಮಿಸಿದ್ದ ವೇಳೆ ಈ ಒಂದು ಅವಘಡ ನಡೆದಿರುವಂತದ್ದು. ಹೀಗಾಗಿ ಅವರಿಗೆ ಹೆಚ್ಚಿನ ಒಂದು ವಾರದಿಂದ ಏನು ಡೆಂಗ್ಯೂ ಜ್ವರ ಮತ್ತು ಲಿವರ್ ಸಮಸ್ಯೆ ಇತ್ತು. ಈಗ ತುರ್ತು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ಗಾಗಿ ವಿಮಾನದ ಮೂಲಕ ಈಗ ಮುಂಬೈಗೆ ರವಾನಿಸಲಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಮೋಹನ್ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.